ಯಜಮಾನ್ರೆ, ತುಂಬಾ ಹೊತ್ತಿಂದ ಇಲ್ಲೇ ಇದ್ದೀರಿ, ಒಳಗೋಗಿ ಮಲ್ಕೋಬೋದಲ್ವಾ? ಹೇ, ಸುರ್ಬಿ ರಂಗೋಲಿ ಹಾಕ್ತೀನಿ, ನೀನ್ ನೋಡ್ಬೇಕು ಅಂತ ಹೇಳಿದಾಳೆ, ಅದಕ್ಕೆ ಕಾಯ್ಕೊಂಡು ಕೂತಿದ್ದೀನಿ. ಯಜಮಾನ್ರೆ, ಸುರಭಿ ಅಮ್ಮ ಅವರು ರಂಗೋಲಿ ಹಾಕೋದನ್ನ ಕಲಿತಾ ಇದ್ದಾರೆ. ನಾನು ನೋಡ್ತಾನೆ ಇದ್ದೀನಿ. ಸುರಭಿ ಅಮ್ಮ ಅವರು ರಂಗೋಲಿ ಬಿಡೋದು ಅಳಿಸೋದು, ಬಿಡೋದು ಅಳಿಸೋದು, ಹಿಂಗೆ ಮಾಡ್ತಾ ಇದ್ರೆ ಭೂಮಿ ಬಿರುಕು ಬಿಡುವವರೆಗೂ ಸುರಭಿ ಅಮ್ಮ ಅವರು ರಂಗೋಲಿ ಹಾಕೋದು ಬಿಡಲ್ಲ ಅಂತ ಕಾಣ್ತದೆ. ಬಾಯ್ ಮಿಸ್ಕೊಂಡ್ರು, ಕೇಳಿಸ್ಕೊಂಡ್ರೆ ಕಷ್ಟ. ತಾತ, ಅಲ್ಲೇನೋ ಗುಸುಗುಸು ನಡೀತಿದೆ. ನನ್ ರಂಗೋಲಿ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರಾ? ಏನಿಲ್ಲ ಸುರ್ಬಿ, ರಂಗಜ್ಜ ಕಾಫಿ ಬೇಕಾ ಅಂತ ಕೇಳ್ದ. ಬೇಡ, ಊಟಕ್ಕೆ ಸಮಯ ಆಯ್ತಲ್ಲ, ಊಟನೇ ಮಾಡ್ತೀನಿ ಅಂತ ಹೇಳ್ದೆ. ಓ ಮೈ ಗಾಡ್, ಆಗ್ಲೇ ಊಟದ ಟೈಮ್ ಆಗ್ಬಿಡ್ತಾ? ಏ ಗೋಪಾಲ, ಹಾ, ಛತ್ರಿ ಸರಿಗೆ ಹಿಡ್ಕೊ, ನಂಗ್ ಬಿಸಿಲು ಬೀಳ್ತಿದೆ. ಹಾ ಹಾ ಹಾ. ಅಲ್ಲ ಸುರಭಿ ಅವ್ರೆ, ನೀವು ಫಸ್ಟ್ ಪೇಪರ್ಲಿ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಆಮೇಲೆ ಫೀಲ್ಡ್ಗೆ ಇಳಿಬೇಕು. ಏ, ನಂಗ್ ರಂಗೋಲಿ ಹಾಕೋಕ್ ಬರತ್ತೆ. ಚಿಕ್ಕ ಚಿಕ್ಕ ರಂಗೋಲಿ ಎಲ್ಲ ಬೇಗ ಹಾಕ್ಬಿಡ್ತೀನಿ. ಇದು ದೊಡ್ಡ ರಂಗೋಲಿ ಅಲ್ವಾ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ಯಪ್ಪ. ಛತ್ರಿ ಸರಿಯಾಗಿ ಹಿಡ್ಕೊ ನೀನು. ಹಾ 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 ಹಾ. ಅರೆ ಸುರಭಿ, ಇದೇನು ನೀನ್ ರಂಗೋಲಿ ಬಿಡಿಸ್ತಾ ಇದೀಯಾ? ಮಳೆಗಳೇ ಬಂದ್ಬಿಡುತ್ತಾ ಅಂತ? ಅಯ್ಯೋ ಚಿಕ್ಕ ಯಜಮಾನ್ರೆ, ಬಿಡ್ತೋನಿ. ಪಾಪ ಸುರಭಿ ಅವರು ಕಷ್ಟಪಟ್ಟು ರಂಗೋಲಿ ಬಿಡಿಸ್ತಾ ಇದಾರೆ. ನೀವ್ ಹೇಳ್ದಂಗೆ ಅಪ್ಪಿ ತಪ್ಪಿ ಮಳೆ ಬಂದ್ಬಿಟ್ರೆ ರಂಗೋಲಿ ಎಲ್ಲ ಅಳಿಸೋಗ್ಬಿಡುತ್ತೆ. ಆಮೇಲೆ ಅವರು ಮೊದ್ಲಿಂದ ರಂಗೋಲಿ ಬಿಡ್ಸಕ್ ಶುರು ಮಾಡ್ತಾರೆ. ಅದೇ ನಮ್ ಕೈಲಿ ನೋಡಕ್ಕಾಗಲ್ಲಪ್ಪ. ಅಬ್ಬಾ, ಅದ್ ಸರಿ, ರಂಗೋಲಿ ಬೆಳಗ್ಗೆ ಬೇಗ ತಾನೇ ಎದ್ದು ಬಿಡಿಸ್ಬೇಕು. ಈಗಾಗ್ಲೇ ತುಂಬಾ ಹೊತ್ತಾಗೋಯ್ತಲ್ಲ. ಅಯ್ಯೋ ಚಿಕ್ಕ ಯಜಮಾನ್ರೆ, ಸುರಭಿ ಅವರು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಬಿಡ್ಸಕ್ ಶುರು ಮಾಡಿದ್ರು. ಬಿಡಿಸ್ತಾ 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 ಸೂರ್ಯ ನತ್ತಿ ಮೇಲಕ್ ಬಂದ್ಬಿಟ್ಟಿದ್ದಾನೆ. ಅಬ್ಬಾ ಗೋಪಾಲ, ರಂಗೋಲಿ ಬಿಡೋದು ಎಷ್ಟು ಕಷ್ಟ ಅಂತ ನಿಂಗೇನೋ ಗೊತ್ತು? ಬೆಳಗ್ಗೆಯಿಂದ ಗುಡ್ಸಿ ಸಾರಿಸಿ ಎಷ್ಟು ಕಷ್ಟ ಪಡ್ತಿದ್ದೀನಿ. ತಿಂಡಿನೂ ಮಾಡಿಲ್ಲ ಗೊತ್ತಾ? ಮತ್ತಿಷ್ಟು ಕಷ್ಟಪಟ್ಟು ಯಾಕೆ ರಂಗೋಲಿ ಬಿಡಿಸ್ತಾ ಇದೀಯಾ? ಎಲ್ಲ ನಮ್ಗೋಸ್ಕರ ಕರ್ಣ. ಆಯ್, ನಮಗೋಸ್ಕರನಾ? ನಾನ್ ಬಿಡ್ಸಿರೋ ಬಣ್ಣದ ರಂಗೋಲಿ ಮೇಲೆ ನೀನ್ ಹೆಜ್ಜೆ ಗುರ್ತಿರ್ಬೇಕು. ಆ ಹೆಜ್ಜೆ ಗುರ್ತಲ್ಲಿ ನೀನ್ ಮನೆ ಎಲ್ಲ ಓಡಾಡ್ಬೇಕು. ಆಗ ಮನೆಯವರು ಇಲ್ಲಿ ಯಾಕೆ ಬಣ್ಣ ಬಂತು ಅಂತ ಕೇಳ್ಬೇಕು. ಆಗ ನಾನು ಇದು ಸುರಭಿ ಹಾಕಿರೋ ಬಣ್ಣ, ಕರ್ಣನ್ ಹೆಜ್ಜೆ ಗುರ್ತಿದೆ ಅಂತ ಮನೆಯವ್ರಿಗೆಲ್ಲ ಹೇಳ್ಬೇಕು. ಅದಕ್ಕೆ ನೀನು ತಾತ, ರಂಗಜ್ಜ, ಗೋಪಾಲ ಇವ್ರ ಕೈಲಿ ಕೆಲಸ ಮಾಡಿಸ್ತಾ ಇದೆಯಾ? ಸರಿಗ್ ಹೋಯ್ತು. ಸುರಭಿ, ಚುಕ್ಕಿಗಳು ತಪ್ಪಾಗಿವೆ. ಅದಕ್ಕೆ ಗೆರೆಗಳು ಎಲ್ಲಂದ್ರೆ ಅಲ್ಲಿ ಹೋಗಿ ಸೇರ್ತಾ ಇವೆ. ಯಜಮಾನ್ರೆ, ನಿಮಗ್ ರಂಗೋಲಿ ಬಿಡ್ಸಕ್ ಬರತ್ತಾ? ನಾನು ಕಾಲೇಜ್ ರಂಗೋಲಿ ಸ್ಪರ್ಧೆಯಲ್ಲಿ ಎಷ್ಟೊಂದು ಬಹುಮಾನಗಳನ್ನ ಪಡ್ಕೊಂಡಿದ್ದೀನಿ ಗೊತ್ತಾ? ಓಹ್, ಇದ್ ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಸರಿ, ಹಾಗಿದ್ರೆ ನಾನು ಅರ್ಧಂಬರ್ಧ ಹಾಕಿರೋ ರಂಗೋಲಿನ ನೀನ್ ಪೂರ್ತಿ ಮಾಡ್ಕೊಡ್ತೀಯ? ಸರಿ, ನಾನು ಗೆರೆಗಳನ್ನು ಹಾಕ್ತೀನಿ, ನೀನು ಬಣ್ಣಗಳನ್ನು ತುಂಬಿಕೊಂಡು ಹೋಗು.
ಅರೆ ವಾ, ಎಷ್ಟು ಮುದ್ದಾಗಿ ಹೇಳ್ದೆ. ಈ ಕಡೆ ಬಂದು ಹಾಕು ಬಾ. ಸರಿ, ಒಂದು ನಿಮಿಷ. ನೋಡ್ ಕಲ್ತ್ಕೊಳ್ಳಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಸುರಭಿ ಅವ್ರೆ, ರಂಗೋಲಿಗೆ ಬಣ್ಣ ತುಂಬಿದ್ರೆ ನೀವು ನನ್ನ ಮುಖಕ್ಕೆ ಬಣ್ಣ ತುಂಬ್ತಾ ಇದ್ರಲ್ಲ, ಏನು ಹೋಳಿ ಹಬ್ಬ ಆಡ್ತಾ ಇದ್ದೀರಾ? ಸಾರಿ ಗೋಪಾಲ, ಗೊತ್ತಾಗಿಲ್ಲ. ಕರ್ಣ ಎಲ್ಲಿ? ಅಲ್ಲೇ ಇದಾರಲ್ಲ. ವಾವ್, ಕರ್ಣ ಇಷ್ಟು ಚೆನ್ನಾಗಿ ಬಿಡಿಸಿದ್ಯಾ ರಂಗೋಲಿ. ಪರವಾಗಿಲ್ವೇ, ಈಗ ನಂಬೋದು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ನೀ ಗೆದ್ದಿದ್ದೆ ಅಂತ. ಇಷ್ಟು ಮುದ್ದಾಗಿ ಬಿಡಿಸಿರೋ ರಂಗೋಲಿಗೋಸ್ಕರ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಏನು?